ದಸರಾ ಸಂಭ್ರಮ ಮುಗಿದ ಬಳಿಕ ಸಾಂಸ್ಕೃತಿಕ ನಗರಿ ಮೈಸೂರು ಈಗ ಮಾಗಿ ಉತ್ಸವಕ್ಕೆ ಸಜ್ಜಾಗ್ತಾ ಇದೆ. ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾಗಿ ಉತ್ಸವ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪರು ಇಂದು ಅಧಿಕೃತವಾಗಿ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಾಗಿದೆ. ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ ಸಚಿವ ಮಹದೇವಪ್ಪನವರು ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ಕೊಟ್ಟು ಈಗಾಗಲೇ ಬಹುತೇಕ ಇರುವ ಹೂವಿನ ಕಲಾಕೃತಿಗಳನ್ನ ವೀಕ್ಷಣೆಗೆ ಕೂಡ ತೆರಳುವಂಥದ್ದು. ಈಗ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಫಲಪುಷ್ಪ ಪ್ರದರ್ಶನ ಪ್ರಯುಕ್ತ ಸಾಕಷ್ಟು ಹೂವಿನಿಂದ ಮಾಡಿರುವ ಕಲಾಕೃತಿಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಬಹುತೇಕವಾಗಿ ಏನು ಕೆಲವೊಂದು ಸಾಮಾಜಿಕ ಸ್ತಬ್ಧ ಚಿತ್ರಗಳ ರೀತಿ ಹೋಲುವ ಹೂವಿನ ಅಲಂಕಾರದಲ್ಲಿ ಒಂದು ಕಲಾಕೃತಿಗಳನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ನೀವು ಹಿಂಭಾಗದಲ್ಲಿ ನೋಡ್ತಿದ್ದೀರಾ ಈ ಒಂದು ಕಲಾಕೃತಿ ನವದೆಹಲಿಯ ಅಕ್ಷರಧಾಮ ದೇವಸ್ಥಾನ ಇದೆ, ಆ ದೇವಸ್ಥಾನದ ಮಾದರಿ. ಹಾಗಾಗಿ ಬಹುತೇಕ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈಗಷ್ಟೇ ಸಚಿವ ಮಹದೇವಪ್ಪನವರು ಹಾಗೂ ಶಾಲಿನಿ ರಜನೀಶ್ ಅವರು ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಕೂಡ ಉದ್ಘಾಟನೆ ಮಾಡಿ ಸಾಕಷ್ಟು ಪ್ರದರ್ಶನವನ್ನು ಕೂಡ ಕಣ್ತುಂಬಿಕೊಂಡಿದ್ದಾರೆ. ಹಾಗಾಗಿ ಬಹುತೇಕ ಇಂದಿನಿಂದ 10 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ಕೂಡ ನೀಡಲಾಗುತ್ತೆ. ಡಿಸೆಂಬರ್ ಬಂತಂದರೆ ಸಾಕಷ್ಟು ಸಾಲು ರಜೆ ಬರುತ್ತೆ. ಹಾಗಾಗಿ ಪ್ರವಾಸಿಗರನ್ನ ಸೆಳೆಯುವ ದೃಷ್ಟಿಯಿಂದ ಮೈಸೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ದೇಶ ವಿದೇಶಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಈ ನಿಟ್ಟಿನಲ್ಲಿ ಅರಮನೆ ಆಡಳಿತ ಮಂಡಳಿ ಬರುವಂತಹ ಪ್ರವಾಸಿಗರನ್ನ ಆಕರ್ಷಿಸುವ ಸಲುವಾಗಿ 10 ವರ್ಷಗಳಿಂದ ಕೂಡ ಈ ಒಂದು ಮಾಗಿ ಉತ್ಸವನ ಮಾಡ್ಕೊಂಡು ಬಂದಿರುವಂಥದ್ದು. ಈಗಾಗಲೇ ಗಣ್ಯರು ಕೂಡ ಫಲಪುಷ್ಪ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿ ವೀಕ್ಷಣೆ ಮಾಡ್ತಾರೆ. ನಮ್ಮ KR ಕ್ಷೇತ್ರ ಶಾಸಕರಾದ ಶ್ರೀವತ್ಸ ಅವರು ಕೂಡ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿ ಅವರು ಕೂಡ ಕಲಾಕೃತಿಯನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಬರೋಬ್ಬರಿ 10 ವರ್ಷಗಳಿಂದ ಈ ಒಂದು ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗ್ತಿದೆ. ಈ ಬಾರಿ ಹೇಗಿದೆ ಸರ್ ಸಂಭ್ರಮ? ನಿಜಕ್ಕೂ ಚೆನ್ನಾಗಿ ಮಾಡಿದ್ದಾರೆ. ಫಲಪುಷ್ಪ ಪ್ರದರ್ಶನ ನೋಡಲೇಬೇಕಾದಂಥ ಒಂದು ಸಂಗ್ರಹಾಲಯದ ರೂಪದಲ್ಲಿದೆ. ದಯಮಾಡಿ ಮೈಸೂರಿನ ಎಲ್ಲ ನಾಗರಿಕರು ಬಂದು ಇದಕ್ಕೆ ಎನ್ಕರೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಭಾಳ ಚೆನ್ನಾಗಿ ಬಂದಿದೆ ಸರ್. ಈ ಬಾರಿ ಅಕ್ಷರಧಾಮ ಏನು ಮಾದರಿ ಇದೆ ಅದು ಭಾಳ ವಿಶೇಷವಾಗಿರುವಂಥದ್ದು ಸರ್. ತಾವು ನೋಡಿ ಏನಿಸ್ತು ಸರ್ ನಿಮಗೆ ಆ ಒಂದು ಅಕ್ಷರಧಾಮ ಮಾದರಿ ಕಲಾಕೃತಿಯನ್ನು ನೋಡಿ? ಅಕ್ಷರಧಾಮನೂ ತುಂಬ ಚೆನ್ನಾಗಿದೆ, ನಂಜುಂಡೇಶ್ವರನ ದೇವಸ್ಥಾನನೂ ತುಂಬ ಚೆನ್ನಾಗಿ ಹೂವಲ್ಲಿ ಬಂದಿದೆ. ಎರಡೂ ನೋಡಬೇಕಾದಂಥದ್ದು. ಮಹಾರಾಜರದ್ದು ಮಾಡಿದ್ದಾರೆ, ಎಲ್ಲ ನವಗ್ರಹಗಳಿಗೆ ಏನೇನು ಬೇಕು ಅಂತ ಮಾಡಿದ್ದಾರೆ, ಒಳ್ಳೆ ಚೆನ್ನಾಗಿದೆ ಸರ್. ಮೈಸೂರು ಅಂದರೆ ವಿಶ್ವವಿಖ್ಯಾತ ಪಡೆದಿರುವಂಥದ್ದು. ದೇಶ ವಿದೇಶ ಅಂದರೆ ವಿದೇಶಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಸರ್. ತಾವೊಬ್ಬರು ಮೈಸೂರಿನ ಸ್ಥಳೀಯ ಶಾಸಕರಾಗಿ ಬರುವಂಥ ಪ್ರವಾಸಿಗರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ಪ್ರವಾಸಿಗರು ಸಂಜೆ ಮೇಲೆ ಮೈಸೂರಿನಲ್ಲಿ ಉಳಿಯುವಂಥ ವಾತಾವರಣ ಇಲ್ಲ. ಹಾಗಾಗಿ ಮೈಸೂರಲ್ಲಿ ಯಾರೆಲ್ಲ ಪ್ರವಾಸಿಗರು ಬರ್ತಾರೋ ರಾತ್ರಿ ಉಳಿಸೋವಂಥ ವ್ಯವಸ್ಥೆನೂ ಆಗಬೇಕು. ಹಾಗಾದಾಗ ಮಾತ್ರ ಚೆನ್ನಾಗಿರುತ್ತೆ. ಫಲಪುಷ್ಪ ಪ್ರದರ್ಶನ ಅದಕ್ಕೆ ದಾರಿ ಮಾಡಿದೆ. ಅಂದರೆ ನನ್ನದೊಂದು ಮನವಿ ಇದೆ, ರಾತ್ರಿ ಹೊತ್ತು ಕನಿಷ್ಠ 10 ನಿಮಿಷ 7 ಗಂಟೆಗೆ ಶುರು ಮಾಡಿ 7-10ವರೆಗೆ ಲೈಟಿಂಗ್ ಮಾಡಿದ್ರೆ ಬರುವಂಥ ಪ್ರವಾಸಿಗರು ಮೈಸೂರು ಉಳಿತಾರೆ. ಮೈಸೂರಲ್ಲಿ ವ್ಯಾಪಾರನೂ ಚೆನ್ನಾಗಾಗುತ್ತೆ, ಪ್ರವಾಸಿಗರಿಗೆ ಏನಾದ್ರು ಸಿಗುತ್ತೆ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಮನಸ್ಸು ಮಾಡಬೇಕು ಹೇಳಿ. ಮಾಗಿ ಉತ್ಸವದ ಪ್ರಯುಕ್ತ ಆಯೋಜನೆ ಮಾಡುವ ಫಲಪುಷ್ಪ ಪ್ರದರ್ಶನದಲ್ಲಿ ಈ ಬಾರಿ 19ಕ್ಕೂ ವಿವಿಧ ಮಾದರಿಯ ಕಲಾಕೃತಿಗಳನ್ನ ನಿರ್ಮಾಣ ಮಾಡಲಾಗಿದೆ. ಬಹುತೇಕವಾಗಿ ಪ್ರವಾಸಿಗರಲ್ಲಿ ಶಾಲಾ ಮಕ್ಕಳು, ಚಿಕ್ಕ ಮಕ್ಕಳು ಕೂಡ ಇರ್ತಾರೆ. ಹಾಗಾಗಿ ಆ ಮಕ್ಕಳನ್ನು ಆಕರ್ಷಿಸುವ ಸಲುವಾಗಿ ಈ ರೀತಿಯಾದಂಥ ಒಂದು ಕಲಾಕೃತಿಯನ್ನು ನಿರ್ಮಾಣ ಮಾಡಲಾಗಿದೆ. ನೀವು ಎಡಭಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ. ಏನು ನೋಡ್ತಾ ಇದ್ದೀರಾ? ಇದು ನವಿಲಿನ ಒಂದು ಆಕೃತಿಯನ್ನು ಹೂಗಳಿಂದ ಸಿಂಗಾರ ಮಾಡಿ ಬಹಳ ಮನಸ್ಸಿಗೆ ಮುದ ನೀಡುವಂತಹ ಕಲಾಕೃತಿಯನ್ನು ನಿರ್ಮಾಣ ಮಾಡಲಾಗಿದೆ. ಅದರ ಪಕ್ಕದಲ್ಲಿ ನಂದಿ ವಿಗ್ರಹವನ್ನು ಏನು ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಮಾರ್ಗ ಮಧ್ಯೆ ಸಿಗುವ ವಿಶ್ವವಿಖ್ಯಾತ ನಂದಿ ವಿಗ್ರಹದ ತದ್ರೂಪವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಇನ್ನು ಆ ಕೊನೆಯ ಭಾಗದಲ್ಲಿ ನೋಡ್ತಾ ಇದ್ದೀರಾ, ಆ ಚಿಕ್ಕ ಮಕ್ಕಳಿಗೆ ಬಹುತೇಕ ಪ್ರಾಣಿಗಳು ಕೂಡ ನೆಚ್ಚಿನವಾಗಿರುತ್ತೆ. ಹಾಗಾಗಿ ಮೈಸೂರಿಗೆ ಬರುವಂತಹ ಪ್ರವಾಸಿಗರು ಅರಮನೆಯ ಜೊತೆ ಚಾಮರಾಜೇಂದ್ರ ಮೃಗಾಲಯವನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಆನೆಯ ಕಲಾಕೃತಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅದರದಲ್ಲೇ ಈಗಾಗಲೇ ಏನು ಈ ರೀತಿಯ ವಿವಿಧ ಅಲಂಕಾರಿಕ ಹೂಕುಂಡಗಳನ್ನು ಕೂಡ ಬರೋಬ್ಬರಿ 25,000ಕ್ಕೂ ಹೆಚ್ಚು ಹೂಕುಂಡಗಳನ್ನು ಕೂಡ ಈ ರೀತಿ ಜೋಡಣೆ ಮಾಡಲಾಗಿದೆ. ಹಾಗಾಗಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಮಾಗಿ ಉತ್ಸವದಲ್ಲಿ ಒಂದು ಪ್ರಮುಖ ಆಕರ್ಷಣೆ ಅಂತಲೇ ಹೇಳ್ಬೋದು. ಇದಲ್ಲದೆ ಅರಮನೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಲಾಗುತ್ತೆ. 21ನೇ ತಾರೀಕಿಂದ 25ರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಖ್ಯಾತ ಸಂಗೀತ ನಿರ್ದೇಶಕ ಹಾಗೂ ಗಾಯಕ ವಿಜಯ ಪ್ರಕಾಶ್ ಈ ಬಾರಿ ವಿಶೇಷ ಅಂತಲೇ ಹೇಳ್ಬೋದು. ಹಾಗಾಗಿ ಇಂದಿನಿಂದ ಮಾಗಿ ಉತ್ಸವಕ್ಕೆ ಅಧಿಕೃತವಾಗಿ ಕೂಡ ಚಾಲನೆ ನೀಡಲಾಗಿದೆ. ಹಿಂಭಾಗದಲ್ಲೂ ಕೂಡ ವಿವಿಧ ಮಾದರಿಯ ಕಲಾಕೃತಿಗಳು ಕೂಡ ನಿರ್ಮಾಣ ಮಾಡಲಾಗಿದೆ. ನೀವು ದೃಶ್ಯಾವಳಿಯಲ್ಲಿ ಏನು ಗಮನಿಸ್ತಾ ಇದ್ದೀರಾ ಅದು ಕಾರ್ಗಿಲ್ ಯೋಧರ ಸ್ಮಾರಕ. ಹಾಗಾಗಿ ಬಹುತೇಕ ದೇಶಕ್ಕೆ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ದೇಶಕ್ಕಾಗಿ ಇಡೀ ತಮ್ಮ ಪ್ರಾಣವನ್ನೇ ಕೂಡ ತ್ಯಾಗ ಮಾಡಿದ್ದಾರೆ. ಅಂತಹ ಯೋಧರಿಗೆ ಒಂದು ಗೌರವ ನಮನ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಕಾರ್ಗಿಲ್ ಯೋಧರ ಸ್ಮಾರಕವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅದಲ್ಲದೆ
ಹಿಂಬದಿಯಲ್ಲಿ ಏನು ನೋಡ್ತಾ ಇದ್ದೀರಾ ಅದು ಏನು ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದ ಒಂದು ಪ್ರತಿಕೃತಿ ಮಾದರಿ. ಬಹುತೇಕ ಮೈಸೂರಿಗೆ ಬರುವಂತಹ ಪ್ರವಾಸಿಗರು ನಂಜನಗೂಡಿಗೂ ಕೂಡ ತೆರಳಿ ಅಲ್ಲಿ ಒಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ. ಆ ಹಿನ್ನೆಲೆಯಲ್ಲಿ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ಪ್ರತಿಕೃತಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಏನೋ ದೃಶ್ಯಾವಳಿಯ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ ಬಹುತೇಕ ಅಂಬಾವಿಲಾಸ ಅರಮನೆ ಇದೆ, ಅದ್ರ ಮುಂಭಾಗದಲ್ಲಿ ಒಂದು ಫಲಪುಷ್ಪ ಪ್ರದರ್ಶನ ಆಯೋಜನೆ ಕೂಡ ಮಾಡಲಾಗಿದೆ. ಹಿಂಭಾಗದಲ್ಲಿ ಕಾಣ್ತಾ ಇರೋದು ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆ. ಹಾಗಾಗಿ ಅದ್ರ ಮುಂಭಾಗ 10 ದಿನಗಳ ಕಾಲ ಇಂದಿನಿಂದ ಡಿಸೆಂಬರ್ 31ರವರೆಗೆ ಫಲಪುಷ್ಪ ಪ್ರದರ್ಶನವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಬರುವಂತಹ ಪ್ರವಾಸಿಗರು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9ರವರೆಗೆ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿದೆ. ಏನೋ ಇದಕ್ಕೆ ಪ್ರವೇಶ ದರವನ್ನು ಕೂಡ ಅರಮನೆ ಆಡಳಿತ ಮಂಡಳಿ ನಿಗದಿಪಡಿಸಿದೆ. ವಯಸ್ಕರಿಗೆ ಹಾಗೂ ವಿದೇಶಿಯರಿಗೆ 30 ರು ಶುಲ್ಕವನ್ನು ನಿಗದಿಗೊಳಿಸಲಾಗಿದೆ. ಇನ್ನು 10 ವರ್ಷದ ಒಳಗಿನ ಮಕ್ಕಳಿಗೆ ಪ್ರವೇಶವನ್ನು ಉಚಿತವಾಗಿ ಕೂಡ ಮಾಡಲಾಗಿದೆ. 10 ರಿಂದ 18 ವರ್ಷದ ವಯೋಮಾನದ ಮಕ್ಕಳೆಂದರೆ ಅವರಿಗೆ 20 ರು ಶುಲ್ಕವನ್ನು ಕೂಡ ನಿಗದಿ ಮಾಡಲಾಗಿದೆ. ಹಾಗಾಗಿ ಕಳೆದ 10 ವರ್ಷಗಳಿಂದಲೂ ಕೂಡ ಮಾಗಿ ಉತ್ಸವನ ಭರ್ಜರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಈ ಬಾರಿಯೂ ಕೂಡ ಹೊರತಾಗಿಲ್ಲ. ಸಾಕಷ್ಟು ಬಾರಿ ಈ ಬಾರಿಯೂ ಕೂಡ ವಿವಿಧ ಮಾದರಿಯ ಕಲಾಕೃತಿಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಬಂದಂತಹ ಸಾರ್ವಜನಿಕರು ಅರಮನೆಯ ಅಂದವನ್ನು ಕಣ್ತುಂಬಿಕೊಳ್ಳೋ ಜೊತೆಗೆ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಕೂಡ ಕಣ್ತುಂಬಿಕೊಂಡು ಆಸ್ವಾದಿಸ್ಬೋದು ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕಾರ್ತಿಕ್, ಇಂಡಿಯನ್ ಟಿವಿ, ಮೈಸೂರು.